ನಾ ಒಂದೇ ಮಾತು ಹೇಳ್ತೀನಿ, ನೀವು ಬಿ ಜೆ ಪಿ ಒಳಗೆ ಅದೀರಿ, ಬಿ ಜೆ ಪಿದಿಂದ MLA ಆಗಿರಿ, ಬಿ ಜೆ ಪಿದಿಂದ ಮಂತ್ರಿ ಆಗಿರಿ. ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೀವನದಾಗ ಎಂದೂ ಮಂತ್ರಿ ಆಗ್ತಿರಲಿಲ್ಲ. ನಿಮ್ಮದು ಉಪಕಾರ ಇದೆ, ನೀವು ಬಂದಿದ್ರೆ ಬಿ ಜೆ ಪಿ ಸರ್ಕಾರ ಆಗಿದೆ, ಅದನ್ನು ಅಲ್ಲಗಳಿದಿಲ್ಲ. ಆದರೆ ಬಿ ಜೆ ಪಿದು ದೊಡ್ಡ ಉಪಕಾರ ಇದೆ. ಸಹಕಾರಿ ಮಂತ್ರಿಗಳು ಮಾಡಿದೀವಿ, ಅಲ್ಲಿದಿಂದ ಮೈಸೂರು ಉಸ್ತುವಾರಿ ಸಚಿವರು ಮಾಡಿದೀವಿ. ಈ ಉತ್ತರ ಕನ್ನಡದಲ್ಲಿ ಶಿವರಾಮ್ ಹೆಬ್ಬಾರು ಮನೆ ಹೇಳಿ ಬಂದೇನೆ. ಉತ್ತರ ಕನ್ನಡದಲ್ಲಿ ನಿಮಗೇನಾರೆ ಈ ದೇಶ ಧರ್ಮ ದೇಶದಲ್ಲಿ ಇರಬೇಕಾದ್ರೆ ನೀವು ಮೋದಿಯವ್ರದ್ದು ನೀವು ಎಲೆಕ್ಷನ್ ಮಾಡಬೇಕು. ಬಿಜೆಪಿ ಒಳಗಡೆ ಬರುವಾಗ ಜಾಮೂನು ಎಲ್ಲ ಸಿಹಿ ಪದಾರ್ಥಗಳು ಕೊಡುತ್ತೆ, ಆಮೇಲೆ ವಿಷ ಹಾಕಿಬಿಡ್ತಾರೆ ಅಂತ ಹೇಳ್ತಾರೆ. ಯಾರು ವಿಷ ಹಾಕಿಲ್ರಿ? ವಿಷ ಹಾಕಿದ್ರೆ ಸತ್ತು ಹೋಗ್ತಿದ್ರಲ್ಲ ಅವ್ರು. ಜೀವಂತ ಹೆಂಗಿರ್ತಾರೆ? ವಿಷ ಹಾಕಿದವರು ಸತ್ತು ಹೋಗ್ತಾರೇನು? ಅದಕ್ಕೆ ದಯವಿಟ್ಟು ಸೋಮಶೇಖರ್ಗೂ ವಿನಂತಿ ಮಾಡ್ಕೋತೀನಿ, ನೀವು ಬಿ ಜೆ ಪಿ ಋಣದಾಗದಿರಿ. ನಿಮಗೂ ಒಳ್ಳೆಯಾಗಿತ್ತಂದ್ರೆ ರಾಜೀನಾಮೆ ಕೊಟ್ಟು ನೀವು ಬೇಕಾದಂಗೆ ನೀವು ಮಾಡಿರಿ. ಬಿ ಜೆ ಪಿ ಒಳಗಿದ್ದು ಮಾಡಿದ್ರೆ ಅದು ಜನನ ಒಪ್ಪೋದಿಲ್ಲ, ನೈತಿಕತೆನೂ ಅಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.